ಚಿರಚೇತನಳು ಚಿರನೂತನಳು ಆದ ಪ್ರಕೃತಿಗೆ ಧರ್ಮದ ಕಟ್ಟು ಹಾಕುವುದು ಅಧರ್ಮ. ನಮಸ್ಕಾರ, 64 ಚಾನಲ್ಗೆ ಸ್ವಾಗತ. ನಾನು ಚಂದನ್. ಯಾವುದೇ ಶುಭ ಕಾರ್ಯ ಅಥವಾ ಪೂಜೆಯಲ್ಲಿ ವಂಶವೃಕ್ಷ ಹೇಳೋದು ಸಾಮಾನ್ಯ. ನಾವು ಯಾವುದಾದ್ರೂ ಪ್ರಾಪರ್ಟಿ ತೊಗೋಬೇಕು ಅಂದರೆ, ಎಸ್ಪೆಷಲಿ ಕೃಷಿ ಜಮೀನು ತೊಗೋಬೇಕು ಅಂದರೆ ವಂಶವೃಕ್ಷ ಸರ್ಟಿಫಿಕೇಟು ಮ್ಯಾಂಡೇಟ್ರಿ. ವಂಶವೃಕ್ಷ ಈ ಪದ ಹೇಳೋ ಹಂಗೆ ಇದು ಫ್ಯಾಮಿಲಿ ಟ್ರೀ. ಮಿನಿಮಮ್ಮು 7 ತಲೆಮಾರುಗಳ ಪೂರ್ವಜರ ಬಗ್ಗೆ ನಮಗೆ ಗೊತ್ತಿರಬೇಕು ಅನ್ನೋ ಒಂದು ನಂಬಿಕೆ ಇದೆ. ಇದನ್ನು ಹಲವಾರು ಮಂದಿ ತುಂಬ ರಿಲೀಜಿಯಸ್ ಆಗಿ ಕೂಡ ಫಾಲೋ ಮಾಡ್ತಾರೆ. ಅವರಿಗೆ ತಮ್ಮ ವಂಶದ ಬಗ್ಗೆ, ವಂಶಜರ ಬಗ್ಗೆ ಒಂದು ಅಗಾಧವಾದ ಗೌರವ ಮತ್ತು ಹೆಮ್ಮೆ. ಆದರೆ ಈ ಒಂದು ಅಡಿಪಾಯಕ್ಕೆ ಪೆಟ್ಟು ಬಿದ್ದಾಗ ಆ ಮನುಷ್ಯನಿಗೆ ಏನಾಗಬಹುದು? ಈ ವೈಚಾರಿಕತೆಯ ಆಳಕ್ಕೆ ಇಳಿದು ಬದುಕಿನ ಬೇರನ್ನು ಶೋಧಿಸುವ ಇವತ್ತಿನ ನಮ್ಮ ಪುಸ್ತಕ ವಂಶವೃಕ್ಷ. ಲೇಖಕರು SL ಭೈರಪ್ಪ, ಪ್ರಕಾಶಕರು ಸಾಹಿತ್ಯ ಭಂಡಾರ. ಪುಟಗಳು 560, ಬೆಲೆ 545 ರೂಪಾಯಿಗಳು. ಜಾನ್ರ ಫಿಕ್ಷನ್. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ತತ್ವಕ್ಕೆ ಬದ್ಧರಾಗಿರೋ ಶ್ರೋತೃಗಳು. ಇದಕ್ಕೆ ಪರ್ಯಾಯವಾಗಿ ಚಿರಚೇತನಳು ಚಿರನೂತನಳು ಆದ ಪ್ರಕೃತಿಗೆ ಧರ್ಮದ ಕಟ್ಟು ಹಾಕುವುದು ಅಧರ್ಮ ಅಂತ ನಂಬಿರೋ ಕಾತ್ಯಾಯಿನಿ. ಇವರಿಬ್ಬರ ನಡುವೆ ನಡೆಯೋ ಸಂಘರ್ಷನೇ ಈ ಪುಸ್ತಕದ ಕಥಾವಸ್ತು. ಶ್ರೀನಿವಾಸ ಶ್ರೋತೃಗಳದು ತುಂಬು ಕುಟುಂಬ. ಅವರು ನಂಜನಗೂಡಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವ್ರ ಮಗ ನಂಜುಂಡ ಕಪಿಲಾ ನದಿಯಲ್ಲಿ ಕಾಲ್ಜಾರಿ ಬಿದ್ದು ಸತ್ತೋಗ್ಬಿಡ್ತಾನೆ. ಆದರೆ ಸೊಸೆ ಮತ್ತು ಮೊಮ್ಮಗುನ ಅವರೇ ಸಾಕ್ತಾ ಇರ್ತಾರೆ. ಸೊಸೆಗೆ ಮುಂದೆ ಓದಬೇಕು ಅಂತ ಆಸೆ ಆಗುತ್ತೆ. ಸೊ ಅವ್ರ ಸೊಸೆ ಆದ ಕಾತ್ಯಾಯಿನಿ ಮೈಸೂರಿಗೆ ಓದಕ್ಕಂತ ಹೋಗ್ತಾರೆ. ಮಗನ್ನ ಅವ್ರ ಹತ್ರನೇ ಉಳಿಸ್ಕೋತಾರೆ. ಸೊಸೆ ಮೈಸೂರಿಗೆ ಅಂತ ಓದಕ್ಕೆ ಹೋದಾಗ ಅಲ್ಲಿ ಅವರಿಗೆ ರಾಜರಾಯರ ಪರಿಚಯ ಆಗುತ್ತೆ. ಪರಿಚಯ ಸ್ನೇಹಕ್ಕೆ ತಿರುಗಿ ಅವ್ರ ಮೇಲೆ ಲವ್ ಆಗುತ್ತೆ. ಅವರಿಬ್ಬರು ಮದುವೆ ಆಗ್ತಾರೆ. ಇದು ಒನ್ ಟ್ರ್ಯಾಕ್ ಸ್ಟೋರಿ. ಪ್ಯಾರಲಲ್ ಆಗಿ ನಡೆಯೋದು ಸದಾಶಿವರಾಯರ ಕತೆ. ಅವರೊಬ್ಬರು ದೊಡ್ಡ ವಿದ್ವಾಂಸರು. ಭಾರತದ ಹಿಸ್ಟ್ರಿ ಮತ್ತು ಸಂಸ್ಕೃತಿ ಬಗ್ಗೆ ಹಲವಾರು ರಿಸರ್ಚನ್ನು ಮಾಡಿ ಪುಸ್ತಕಗಳನ್ನು ಕೂಡ ಬರೆದಿರ್ತಾರೆ. ಅವರ ಹೆಂಡತಿ ನಾಗಲಕ್ಷ್ಮಿ. ಅವಳಿಗೆ ಪುಸ್ತಕದ ಬಗ್ಗೆ ಅಂಥ ಇಂಟ್ರೆಸ್ಟ್ ಏನಿರಲ್ಲ. ಆದರೆ ಆಕೆ ಒಳ್ಳೆ ಗೃಹಿಣಿ. ಮನೇನ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ. ಇಂಥ ಸದಾಶಿವರಾಯರು ತಮ್ಮ ರಿಸರ್ಚ್ಗೋಸ್ಕರ ಅಜಂತಾ ಗುಹೆಗೆ ಹೋಗ್ತಾರೆ. ಅಲ್ಲಿ ಸಿಂಹಳದಿಂದ ರಿಸರ್ಚ್ಗೆ ಅಂತ ಬಂದಿರೋ ಕರ್ಣ ಅನ್ನೋ ಒಬ್ಬಳು ಹೆಣ್ಮಕ್ಳು ಪರಿಚಯ ಆಗುತ್ತೆ. ಇವರಿಬ್ಬರು ವೇವ್ ಲೆಂತ್ ಕೂಡ ಮ್ಯಾಚ್ ಆಗುತ್ತೆ. ಅವರಿಬ್ಬರು ಫ್ರೆಂಡ್ಸ್ ಆಗ್ತಾರೆ. ಕಡೆಗೆ ಸದಾಶಿವರಾಯರು ಕರುಣಾಳನ್ನ ಮದುವೆ ಕೂಡ ಆಗ್ತಾರೆ. ಇದು ಇನ್ನೊಂದು ಟ್ರ್ಯಾಕು. ಈ ಎರಡೂ ಕುಟುಂಬದ ಕಥೆಗಳು ಎಲ್ಲೋ ಒಂದು ಕಡೆ ಒಂದಕ್ಕೊಂದು ಹಣಿತಾ ಹೋಗುತ್ತೆ. ಕಡೆಗೆ ಶ್ರೋತೃಗಳಿಗೆ ತಮ್ಮ ವಂಶದ ಮೂಲ ತಿಳಿಯುತ್ತೆ. ಗಿರೀಶ್ ಕಾರ್ನಾಡ್ ಮತ್ತು BV ಕಾರಂತರು ಇದೇ ಹೆಸರಲ್ಲಿ ಸಿನಿಮಾ ಕೂಡ ಮಾಡಿದ್ದಾರೆ. ಇದು ನಮ್ಮ ವಿಷ್ಣುವರ್ಧನ್ ಅವರ ಮೊದಲನೇ ಸಿನಿಮಾ ಕೂಡ ಹೌದು. ನೀವು ಪುಸ್ತಕನಾದರೂ ಓದಿ ಅಥವಾ ಸಿನಿಮಾನಾದರೂ ನೋಡಿ. ಆದರೆ ಕನ್ನಡದ ಮೇಲಿನ ನಿಮ್ಮ ಪ್ರೀತಿ ಹೀಗೆ ಇರಲಿ. ಪುಸ್ತಕಕ್ಕೆ ವಾಪಸ್ ಬರ್ತಾ ಒಂದೇ ಸಮನೆ ಓದಿಸ್ಕೊಂಡೋಗೋ ಹೊಸ ಚಿಂತನೆ ಇರೋ ಪುಸ್ತಕ ಈ ವಂಶವೃಕ್ಷ. 1960ರ ದಶಕದಲ್ಲಿದ್ದ ಸಮಾಜದ ಕಟ್ಟುಪಾಡುಗಳು, ವಿಧವಾ ವಿವಾಹ, ವಿದ್ಯಾಭ್ಯಾಸ, ಆಧ್ಯಾತ್ಮಿಕ ಚಿಂತನೆಗಳು ಇದ್ರ ಮೇಲೆ ಬೆಳಕು ಚೆಲ್ತಾ ಹೋಗುತ್ತೆ. ಈ ಪುಸ್ತಕ ಓದಿದ ಮೇಲೆ ಹಲವಾರು ಪಾತ್ರಗಳು ಮತ್ತು ಸಾಲುಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿದೆ ಹಾಗೆ ಉಳಿಯುತ್ತೆ. ಒಂಚೂರು ಹೆವಿ ರೀಡಿಂಗ್ ಅಂತಲೇ ಹೇಳ್ಬೋದು. ಈ ಪುಸ್ತಕದಲ್ಲಿ ನಮಗೆ ಹಲವಾರು ಸಾಲುಗಳು ಇಷ್ಟ ಆದವು. ಅದರಲ್ಲಿ ಕೆಲವು ಹೀಗಿದೆ. ಚಿರಚೇತನಳು ಚಿರನೂತನಳು ಆದ ಪ್ರಕೃತಿಗೆ ಧರ್ಮದ ಕಟ್ಟು ಹಾಕುವುದು ಅಧರ್ಮ. ವಿಧವೆಯನ್ನು ಪ್ರಕೃತಿಗೆ ಇಲ್ಲಿ ಹೋಲಿಸಲಾಗಿದೆ. ವೃತ್ತದಿಂದಲೇ ಹೊರಗೆ ಹೋದ ಮೇಲೆ ವೃತ್ತದ ಕೇಂದ್ರ ಬಿಂದು ತನ್ನದು ಅಂತ ಹೇಳೋದು ಯಾವ ನ್ಯಾಯ? ಮಾತಾಪಿತೃಗಳಿಂದ ಶರೀರವನ್ನು ಪಡೆದಾಗಲೇ ಅವರ ದೈಹಿಕ, ಮಾನಸಿಕ ಮತ್ತು ಇತರ ಸಂಸ್ಕಾರಗಳು ನಮಗೆ ಬರುತ್ತವೆ. ವಿಕಾಸದ ಓಟದಲ್ಲಿ ಒಂದು ಘಟ್ಟದಿಂದ ಇಂದಿನ ಘಟ್ಟಕ್ಕೆ ಅನುಭವವು ಹಿಂತಿರುಗುವುದು ಸೃಷ್ಟಿಯ ನಿಯಮಕ್ಕೆ ವಿರೋಧವಾದುದು. ವಿಕಾಸ ಪಥದಲ್ಲಿ ಒಮ್ಮೆ ಕಳೆದ ಸ್ತರವನ್ನು ಪುನಃ ಬಯಸುವುದು ಪಾಪವಾಗುತ್ತೆ. ನಿಜವಾದ ಜ್ಞಾನಸಿದ್ಧಿ ಬುದ್ಧಿಯನ್ನು ಮೀರಿದುದು. ಅದಕ್ಕೆ ಯಾರ ಸಹಾಯವೂ ಬೇಡ. ಆತ್ಮದ ಕೂಗು ಗಟ್ಟಿಯಾಗಿದ್ದರೆ ಸಾಕು. ಈ ರೀತಿ ಹಲವಾರು ಮನಮುಟ್ಟೋ ಇನ್ಸ್ಪಿರೇಷನಲ್ ಲೈನ್ಗೋಸ್ಕರ ನೀವು ಈ ಪುಸ್ತಕನ ಓದಲೇಬೇಕು. ಭೈರಪ್ಪ ಅವ್ರ ಪುಸ್ತಕದಲ್ಲಿ ಕಥಾ ಹಂದರ ಒಂದೇ ಅಲ್ಲ, ಅವರ ಭಾಷಾ ಪ್ರಾವೀಣ್ಯತೆ ಕೂಡ ತುಂಬ ಸೊಗಸಾಗಿ ಮೂಡಿಬಂದಿರುತ್ತೆ. ಓದಿ ಹಲವಾರು ದಿನಗಳಾದಮೇಲೂ ಅದೇ ಗುಂಗಿನಲ್ಲಿ ಇರುವಂತೆ ಈ ಪುಸ್ತಕ ಮಾಡುತ್ತೆ ಅಂದರೆ ತಪ್ಪಾಗೋದಿಲ್ಲ.
ಬನ್ನಿ ಈ ಪುಸ್ತಕದಿಂದ ಒಂದು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ. ಅದಕ್ಕೂ ಮುಂಚೆ ನಾವು ಮಾಡ್ತಿರೋ ಈ ಕನ್ನಡ ಪುಸ್ತಕವನ್ನು ಪರಿಚಯಿಸೋ ಕೆಲಸ ನಿಮಗೆ ಇಷ್ಟ ಆಗಿದೆ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಮೊದಲನೇ ಪರ. ನಿಮ್ಮ ಕೆಲಸ ತಪ್ಪು ಅಂತ ಹೇಗೆ ಹೇಳಲಿ? ಮತ್ತೊಬ್ಬರ ನಡತೆಯ ಮೇಲೆ ನಿರ್ಣಯ ಕೊಡುವ ಮನೋಭಾವ ತಮ್ಮಲ್ಲಿಲ್ಲ ಅಂತ ನನಗೆ ತಿಳಿದಿದೆ. ಈ ದೃಷ್ಟಿಯಿಂದ ಕೇಳಲಿಲ್ಲ. ನನ್ನ ಸ್ಥಿತಿಯಲ್ಲಿ ತಾವೇ ಇದ್ದರೆ ಏನು ಮಾಡುತ್ತಿದ್ದೀರಿ? ನಿಮ್ಮ ಸ್ಥಿತಿಯಲ್ಲಿ ನಾನು ಇದ್ದರೆ ಹೀಗೆಯೇ ಮಾಡ್ತಿದ್ದೆ ಅಂತ ಹೇಳೋದು ಅಸಂಗತದ ಮಾತಾಗತ್ತೆ. ನೀವೇ ಒಂದು ದಿನ ಇತಿಹಾಸದ ತರಗತಿಯಲ್ಲಿ ಹೇಳಿದ್ದೀರಂತೆ. ನನ್ನ ಮಗ ಮನೆಗೆ ಬಂದಾಗ ಅದೇ ದಿನ ಹೇಳಿದ್ದ, ನಾನು ನಿನ್ನಂತೆ ಚಕ್ರವರ್ತಿ ಆಗಿದ್ದರೆ ರಕ್ತಪಾತ ಮಾಡುತ್ತಿರಲಿಲ್ಲ ಅಂತ ಒಬ್ಬ ಭಿಕ್ಷುಕ ಸಾಮ್ರಾಟನಿಗೆ ಹೇಳಿದನಂತೆ. ನಾನು ನಿನ್ನಂತೆ ಭಿಕ್ಷುಕನಾಗಿದ್ದರೆ ಯುದ್ಧದ ಯೋಚನೆಯೇ ನನ್ನ ಮನಸ್ಸಿನಲ್ಲಿ ಬರುತ್ತಿರಲಿಲ್ಲ ಅಂತ ಅವನು ಮಾರುತ್ತರ ಕೊಟ್ಟನಂತೆ. ಒಂದು ನಿಮಿಷ ಸುಮ್ಮನಿದ್ದು ಅವರು ಏನೋ ಯೋಚನೆ ಮಾಡಿ ಪುನಃ ಹೇಳಿದರು, ಗ್ರಂಥ ನಿರ್ಮಾಣಕ್ಕಾಗಿ ಈ ವಿವಾಹವಾದದ್ದು ಅಂತ ನೀವು ಹೇಳ್ತೀರಿ. ಗ್ರಂಥವು ಬುದ್ಧಿಶಕ್ತಿಯ ಸಾಧನೆ. ಬುದ್ಧಿತತ್ವವು ಪ್ರಕೃತಿಯ ಒಂದು ಅವಸ್ಥೆ. ಬುದ್ಧಿಯ ಸಾಧನೆಗೆ ಸಿಲುಕಿ ಆ ಸಾಧನೆಗಾಗಿ ಮಾಡಿಕೊಂಡ ಬೇರೊಂದು ಮದುವೆಯು ಪ್ರಕೃತಿಯ ಒಂದು ಆಕರ್ಷಣೆಯೇ. ಕೇವಲ ಶಾರೀರಿಕ ಆಕರ್ಷಣೆಯಿಂದ ಕೆಲವರು ಬೇರೆ ಮದುವೆ ಮಾಡಿಕೊಳ್ತಾರೆ. ಅದಕ್ಕಿಂತ ಇದು ಉತ್ತಮವಾದ ಆಕರ್ಷಣೆಯಾದರೂ ಮೂಲತಃ ಭಿನ್ನವಾದುದಲ್ಲ. ನಿಜವಾದ ಜ್ಞಾನಸಿದ್ಧಿ ಬುದ್ಧಿಯನ್ನು ಮೀರಿದುದು. ಅದಕ್ಕೆ ಯಾರ ಸಹಾಯವೂ ಬೇಡ. ಆತ್ಮದ ಕೂಗು ಗಟ್ಟಿಯಾಗಿದ್ದರೆ ಸಾಕು. ಇನ್ ಕೇಸ್ ಆಲ್ರೆಡಿ ನೀವು ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಮುಂದಿನ ವಾರ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಓದಿ ಮರುಳಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಚಂದನ್, ಸೈನಿಂಗ್ ಆಫ್.